ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 6 2 ಅಂಕಗಳ ಪ್ರಶ್ನೆಯಾಗಿದೆ. ವಾಹಕವೊಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ? ಹಾಗಿದ್ರೆ ವಾಹಕವೊಂದರ ರೋಧ, ಇಲ್ಲಿ ವಾಹಕ ಅಂದ್ರೇನು? ವಿದ್ಯುತ್ ವಾಹಕ ಅಂದ್ರೆ ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿಕೊಡ್ತದೆ, ಅದನ್ನ ವಾಹಕ ಅಂತ ಕರಿತೀವಿ. ಈಗ ನಾವು ತಾಮ್ರದ ತಂತಿ, ಬೆಳ್ಳಿ, ಚಿನ್ನ ಇವುಗಳನ್ನೆಲ್ಲ ನೋಡಿದ್ರೆ ಅವು ತಮ್ಮ ಮೂಲಕ ವಿದ್ಯುತ್ ಹರಿಲಿಕ್ಕೆ, ನೀರು ಕೂಡ ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದನ್ನ ವಿದ್ಯುತ್ ವಾಹಕ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ವಾಹಕದ ರೋಧ ಅಂದ್ರೇನು? ಈಗ ಒಂದು ವಾಹಕ ವಿದ್ಯುತ್ತನ್ನ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ, ಜೊತೆಗೆ ಅದು ಸ್ವಲ್ಪ ವಿರೋಧವನ್ನು ಮಾಡುತ್ತೆ. ಆ ವಾಹಕ ಎಷ್ಟು ವಿರೋಧವನ್ನ ಮಾಡುತ್ತೆ, ವಿದ್ಯುತ್ ಪ್ರವಾಹದ ಹರಿವಿಗೆ ಎಷ್ಟು ವಿರೋಧವನ್ನ ಮಾಡುತ್ತೆ ಅನ್ನೋದನ್ನ ವಾಹಕದ ರೋಧ ಅಂತ ಕರೆಯುತ್ತೆ. ಹಾಗಿದ್ರೆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ವಾಹಕದ ರೋಧ ಹೇಗೆ ಸಂಬಂಧಿಸಿದೆ? ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ಉದ್ದ ಹೆಚ್ಚಾದಂತೆ ರೋಧವೂ ಸಹ ಹೆಚ್ಚಾಗುತ್ತದೆ. ವಾಹಕದ ಉದ್ದ ಹೆಚ್ಚಾಗ್ತಾ ಇರುವಂತೆ ರೋಧ ಸಹ ಹೆಚ್ಚಾಗುತ್ತೆ. ವಾಹಕದ ರೋಧವು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣ ಅಥವಾ ದಪ್ಪ ಹೆಚ್ಚಾದಂತೆ ಅದರ ರೋಧವು ಕಡಿಮೆಯಾಗುತ್ತದೆ. ಈಗ ದಪ್ಪವಾಗಿರುವಂತಹ ತಂತಿ, ಅದೇ ತಂತಿ, ತಾಮ್ರದ ದಪ್ಪವಾಗಿರುವ ತಂತಿ, ತೆಳ್ಳಗಿರುವ ತಂತಿಯನ್ನ ಗಮನಿಸಿದ್ರೆ ದಪ್ಪವಾಗಿರುವ ತಂತಿಯಲ್ಲಿ ರೋಧ ಕಡಿಮೆ ಇರುತ್ತದೆ ತೆಳ್ಳಗಿರುವ ತಾಮ್ರದ ತಂತಿಯನ್ನ ಹೋಲಿಸಿ ನೋಡಿದಾಗ. ಥ್ಯಾಂಕ್ ಯು.